ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು Lifeaboutpets ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಯಾವುದ್ರ ಬಗ್ಗೆ ತಿಳಿಸ್ಕೊಡ್ತೀನಪ್ಪ ಅನ್ನೋದ್ರೆ, ನಾನು ನಿಮಗೆ ಹಳೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ಬಡ್ಜಿಸ್ನ ಹಾಗೂ ಫಿಂಚಸ್ನ ಒಂದೇ ಕೇಜಲ್ಲಿ ಬಿಡ್ಬೋದಾ, ಬಿಡೋದ್ರಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತಾ, ಬಿಟ್ಟರೆ ಏನಾದರೂ ಎಫೆಕ್ಟ್ಸ್ ಆಗುತ್ತಾ ಅನ್ನೋದ್ರ ಬಗ್ಗೆ ಹಳೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಮತ್ತು ಬೆನಿಫಿಟ್ಸ್ ಆಗುತ್ತೆ ಅಂತಲೂ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಆ ವಿಡಿಯೋ ನೀವೇನು ನೋಡಿಲ್ಲ ಅಂದರೆ ಐ ಕಾರ್ಡಲ್ಲಿ ಲಿಂಕ್ ಹಾಕಿರ್ತೀನಿ ಫ್ರೆಂಡ್ಸ್. ದಯವಿಟ್ಟು ಆ ವಿಡಿಯೋನ ನೋಡ್ಕೊಂಬನ್ನಿ, ಆಮೇಲೆ ಈ ವಿಡಿಯೋನ ನೋಡಿ ಫ್ರೆಂಡ್ಸ್, ಇಲ್ಲಾಂದರೆ ಅರ್ಥ ಆಗಲ್ಲ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಬಡ್ಜೀಸ್ನ ಹಾಗೂ ಫಿಂಚಸ್ನ ಒಂದೇ ಕೇಜಲ್ಲಿ ಬ್ರೀಡಿಂಗ್ ಮಾಡಿಸ್ಬೋದಾ, ಅದರಿಂದ ಏನಾದರೂ ಪ್ರಾಬ್ಲಮ್ಸ್ ಆಗುತ್ತಾ ಅಥವಾ ಏನಾದರೂ ಅಡ್ವಾಂಟೇಜ್ ಇದೆಯಾ, ಬಡ್ಜೀಸಿಂದ ಫಿಂಚಸ್ಸಿಗೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಥವಾ ಫಿಂಚಸ್ಸಿಂದ ಬಡ್ಜೀಸಿಗೆ ಪ್ರಾಬ್ಲಮ್ ಆಗುತ್ತಾ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ. ನಿಮ್ಮ ಹತ್ರನೂ ಕೂಡ ಫಿಂಚಸ್ ಬಡ್ಜೀಸ್ ಎರಡೂ ಇದ್ದರೆ ಜೊತೆಲಿ ಬಿಡ್ಬೋದಾ ಅಂತ ನಿಮ್ಮ ಡೌಟ್ಗೆ, ಜೊತೆಲಿ ಬ್ರೀಡಿಂಗ್ ಮಾಡಿಸ್ಬೋದಾ ಅಂತ ನಿಮ್ಮ ಡೌಟ್ ಕ್ಲಿಯರ್ ಆಗುತ್ತೆ ಫ್ರೆಂಡ್ಸ್. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಹೋಗಿ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಮತ್ತು ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿದ್ರಿಂದ ನಾನು ಹಾಕುವಂಥ ಪ್ರತಿಯೊಂದು ಬರ್ಡ್ಸ್ ಅನಿಮಲ್ಸ್ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋಗೆ 40 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ಕಂಪ್ಲೀಟ್ ಮಾಡ್ತೀರಾ ಅಂದ್ಕೊತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಫ್ರೆಂಡ್ಸ್. ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಯೂಸ್ಫುಲ್ ಆಗಿರುತ್ತೆ. ಮತ್ತು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಮತ್ತು ನನ್ನ ಯೂಟ್ಯೂಬ್ ಅಕ್ಸೆಸರೀಸ್ಗಳು, ಮೈಕ್ ಆಗಿರ್ಬೋದು, ಟ್ರೈಪಾಡ್ ಆಗಿರ್ಬೋದು, ಏನೇನು ಬೈ ಮಾಡಿದ್ದೀನಲ್ಲ ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ನೀವು ಯಾರಾದರೂ ಯೂಟ್ಯೂಬರ್ಸ್ ಇದ್ದರೆ ಬೈ ಮಾಡ್ಬೋದು ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ವಿಡಿಯೋನ ಕೊನೆ ತನಕ ನೋಡಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸೊ ಫ್ರೆಂಡ್ಸ್, ಬನ್ನಿ ಇವತ್ತಿನ ವಿಡಿಯೋನ ಟಾಪಿಕ್ ಕಡೆ ಹೋಗೋಣ. ಫ್ರೆಂಡ್ಸ್, ಫಿಂಚಸ್ನು ಬಡ್ಜೀಸ್ನು ಜೊತೆಯಲ್ಲಿ ಬಿಡ್ಬೋದು ಅನ್ನೋದಂದರೆ ನೀವು ಖಂಡಿತ ಫಿಂಚಸ್ನು ಬಡ್ಜೀಸ್ನು ಜೊತೆಯಲ್ಲಿ ಬಿಡ್ಬೋದು. ಬಟ್ ಬ್ರೀಡಿಂಗ್ ಮಾಡಿಸೋದಕ್ಕೆ ಸಕ್ಸಸ್ ಆಗುತ್ತಾ ಇಲ್ಲ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಫಿಂಚಸ್ಸು ಬಡ್ಜೀಸ್ನ ನೀವು ಜೊತೆಯಲ್ಲಿ ಬಿಡ್ಬೋದು. ಬಟ್ ಯಾವ ಏಜಲ್ಲಿ ಬಿಡ್ಬೋದು ಅಂದರೆ, ನೀವು ಚೀಕ್ಸ್ ಇರುತ್ತಿಲ್ಲ ಫ್ರೆಂಡ್ಸ್, ಚೀಕ್ಸ್ ಎರಡೂ ಇವಾಗ ಫಿಂಚಸ್ಸಿಂದು ಚೀಕ್ಸ್ ಆಗಿರುತ್ತೆ, ಬಡ್ಜೀಸಿಂದು ಚೀಕ್ಸ್ ಆಗಿರುತ್ತೆ. ಆಗ ಜೊತೆಲೇ ಸಪ್ರೇಟ್ ಕೇಜ್ ಇಲ್ಲ ಅಂದರೆ ಜೊತೆಲೇ ಬಿಟ್ಟು ನೀವು ಸಾಕ್ಬೋದು. ಮತ್ತು ನೀವು ಫಿಂಚಸ್ಸು ಬಡ್ಜೀಸ್ನ ಬ್ರೀಡಿಂಗ್ ಪರ್ಪಸಿಗೆ ತಂದಿಲ್ಲ, ಸುಮ್ಮನೆ ನಾನು ಕಾಮನಾಗಿ ನನಗೆ ಹಾಬಿಗೋಸ್ಕರ ಸಾಕ್ಕೊತೀನಿ, ಸುಮ್ಮನೆ ಇಟ್ಕೊತೀನಿ ಅನ್ನೋದಾದರೆ ನೀವು ಫಿಂಚಸ್ಸು ಬಡ್ಜೀಸ್ನ ಜೊತೆಲಿ ಬಿಡ್ಬೋದು, ಏನೂ ಪ್ರಾಬ್ಲಮ್ಸ್ ಆಗೋಲ್ಲ. ಬಟ್ ಅದೇ ಫ್ರೆಂಡ್ಸ್, ಬ್ರೀಡಿಂಗ್ ವಿಷಯಕ್ಕೆ ಬಂದರೆ ಫಿಂಚಸ್ನ ಬಡ್ಜೀಸ್ನ ಜೊತೆಲಿ ಬಿಡ್ಬೋದು. ಬಟ್ ಬ್ರೀಡಿಂಗು ಬಡ್ಜೀಸ್ ಮಾಡುತ್ತೆ ಫ್ರೆಂಡ್ಸ್, ಫಿಂಚಸ್ ಮಾಡೋದು ನನಗೆ ಯಾಕೆ ತುಂಬಾ ಡೌಟು. ಬಿಕಾಸ್ ನಾನು ಹಳೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಾಗೆ ನಾನು ಕೂಡ ನನ್ನ ಬಡ್ಜೀಸ್ನ ಫಿಂಚಸ್ ಜೊತೆ ಬಿಟ್ಟಿದ್ದೆ. ಅದು ಆ್ಯಕ್ಚುಲಿ 1 ಮಂತ್ ಹಳೆ ಆಡಿಯೋ ಮಾತ್ರ ನಾನು ಇವಾಗ ರೀಸೆಂಟಾಗಿ ಹಾಕಿದ್ದು. ಸೊ ಬಟ್ ನನಗೆ ಯಾವುದೇ ರೀತಿಯ ಎಫೆಕ್ಟ್ಸ್ ಅಂತ ಆಗಲಿಲ್ಲ ಬಡ್ಜೀಸ್ ಮೇಲೆ, ಬಟ್ ಫಿಂಚಸ್ ಮೇಲೆ ಆಯಿತು ಫ್ರೆಂಡ್ಸ್. ಬಿಕಾಸ್ ಫಿಂಚಸ್ಸು ಫ್ರೆಂಡ್ಸ್ ಬಡ್ಜೀಸ್ ಜೊತೆ ಬಿಟ್ಟಾಗ ಯಾವುದೇ ರೀತಿ ಮೇಟಿಂಗ್ ಆಗಲಿ ಮತ್ತು ಫಿಂಚಸ್ಸು ಎಗ್ಲೇ ಮಾಡೋದಾಗಲಿ ಯಾವುದೂ ಮಾಡಲಿಲ್ಲ. ಅದೇ ನಿಮ್ಗೆ ಗೊತ್ತೇ ಇದೆ ಫ್ರೆಂಡ್ಸ್, ಫಿಂಚಸ್ಸು ಬ್ರೀಡಿಂಗ್ ಮಾಡಬೇಕು ಅಂದರೆ ಅದಕ್ಕೆ ಡ್ರೈ ಕ್ಲೈಮೇಟ್ ಇರಬೇಕು, ಅಂದರೆ ಸಮ್ಮರಲ್ಲಿ ಕ್ಲೈಮೇಟ್ ಇರುತ್ತಲ್ಲ ಆ ರೀತಿ ಹಾಟ್ ಕ್ಲೈಮೇಟ್ ಇರಬೇಕು. ಮತ್ತು ಅದು ಬ್ರೀಡಿಂಗ್ ಮಾಡೋಕ್ಕೆ ಫ್ರೆಂಡ್ಸ್ ಅದಕ್ಕೆ ನೆಸ್ಟಿಂಗ್ ಮೆಟೀರಿಯಲ್ಸ್ ಕೊಡಬೇಕು. ಮತ್ತು ಅದಕ್ಕೆ ಪೀಸ್ ಇರಬೇಕು ಫ್ರೆಂಡ್ಸ್, ಜಾಸ್ತಿ ಸೌಂಡ್ ಆಗಬಾರ್ದು. ಸೌಂಡ್ ಆದರೆ ಫಿಂಚಸ್ಸು ಬ್ರೀಡಿಂಗ್ ಮಾಡಲ್ಲ. ಸೊ ಹಾಗಾಗಿ ಫ್ರೆಂಡ್ಸ್, ಫಿಂಚಸ್ಸು ನನ್ನ ಹತ್ರ ನಾನು ಬಿಟ್ಟಿನಲ್ಲ ಫ್ರೆಂಡ್ಸ್, ಫಿಂಚಸ್ಸು ಬ್ರೀಡಿಂಗ್ ಮಾಡಲಿಲ್ಲ. ನಾನು 2 ಮಂತ್ಸ್ ಟ್ರೈ ಮಾಡಿದೆ, ಬಟ್ ನನ್ನ ಬಡ್ಜೀಸ್ ಬ್ರೀಡಿಂಗ್ ಮಾಡ್ತಾಯಿದೆ. ಅದರ ಅಪ್ಡೇಟ್ ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಪ್ಡೇಟ್ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ, ನಾನು ಅದರ ಅಪ್ಡೇಟ್ ವಿಡಿಯೋ ಮಾಡ್ತೀನಿ. ಅದು ಬಡ್ಜೀಸ್ ಚಿಕ್ಸ್ ಎಷ್ಟು ಹ್ಯಾಚ್ ಆಗಿದೆ ಏನು ಅಂತ ಅಪ್ಡೇಟ್ ವಿಡಿಯೋ ಮಾಡ್ತೀನಿ. ಸೊ ಫ್ರೆಂಡ್ಸ್, ಮತ್ತೆ ಬಂದುಬಿಟ್ಟು ಫ್ರೆಂಡ್ಸ್, ಫಿಂಚಸ್ಸು ನಂದರಲ್ಲಿ ಏನಾದರೂ ಬ್ರೀಡಿಂಗ್ ಮಾಡಲಿಲ್ಲ. ನೀವು ನೋಡ್ತಾ ಇದ್ದೀರಾ, ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಕೂಡ. ಅದು ನಾನು ನೆಸ್ಟಿಂಗ್ ಮೆಟೀರಿಯಲ್ ಓಕೆ ಪ್ರೊವೈಡ್ ಮಾಡಿದೆ ಫ್ರೆಂಡ್ಸ್, ಮತ್ತು ದೊಡ್ಡ ಮಡಿಕೆನೂ ಕಟ್ಟಿದ್ದೀನಿ, ನೆಸ್ಟಿಂಗ್ ಮೆಟೀರಿಯಲ್ ಕೂಡ ಪ್ರೊವೈಡ್ ಮಾಡಿದೆ. ಬಟ್ ಫಿಂಚಸ್ಸು ನೆಸ್ಟಿಂಗ್ ಮೆಟೀರಿಯಲ್ ಹಾಕ್ಕೊಂತು ಅದು ದಿನ ನೈಟ್ ಅಲ್ಲೇ ಕೂರ್ತು ಬೆಳಗ್ಗೆನೂ ಕೂರುತ್ತೆ. ಬಟ್ ಮೇಟಿಂಗ್ ಮಾಡಿರೋದಾಗಲಿ ಬ್ರೀಡಿಂಗ್ ಮಾಡಿರೋದಾಗಲಿ ಯಾವುದೇ ರೀತಿ ನನಗೆ ಪ್ರಾಫಿಟ್ ಸಿಕ್ಕಿಲ್ಲ ಫ್ರೆಂಡ್ಸ್ ಫಿಂಚಸ್ಸಿಂದ. 2 ಮಂತ್ಸ್ ಆಯಿತು ಬಿಟ್ಟರು. ಬಟ್ ಸೊ ಹಾಗಾಗಿ ನಾನು ಅದನ್ನು ಬೇರೆ ಕೇಜಲ್ಲಿ ಶಿಫ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ವಿಡಿಯೋಸಲ್ಲಿ ಶಿಫ್ಟ್ ಮಾಡ್ತೀನಿ. ಆದರೆ ಫ್ರೆಂಡ್ಸ್, ನನಗೆ ಇನ್ನೊಂದು ಬಡ್ಜೀಸಿಂದ ಫಿಂಚಸ್ಗೆ ಏನು ಪ್ರಾಬ್ಲಮ್ ಆಯ್ತಪ್ಪ ಅನ್ನೋದಾದರೆ, ಬ್ರೀಡಿಂಗ್ ಟೈಮಲ್ಲಿ ಫ್ರೆಂಡ್ಸ್ ಬಡ್ಜೀಸು ಅದರ ಪಾಟ್ ಸೆಲೆಕ್ಟ್ ಮಾಡ್ತಿರುತ್ತಲ್ಲ, ಸೊ ಆ ಟೈಮಲ್ಲಿ ಬಡ್ಜೀಸ್ ಇದೆಯಲ್ಲ ಫ್ರೆಂಡ್ಸ್, 2 ಪಾಟಲ್ಲಿ ಫೀಮೇಲ್, ಬ್ಲೂ ಕಲರ್ ಫೀಮೇಲ್ ಇದೆಯಲ್ಲ ನನ್ನ ಹತ್ರ, ಅದು 2 ಪಾಟಲ್ಲಿ ಕೂರ್ತಾಯಿತ್ತು ಫ್ರೆಂಡ್ಸ್. ಅದು 2 ಪಾಟಲ್ಲಿ ಕೂರ್ತಿತ್ತು. ಅದು ಫಿಂಚಸ್ನೆಲ್ಲ ಹೊರಗೆ ಹಾಕಿ ಫಿಂಚಸ್ ಕೂರೋ ಜಾಗದಲ್ಲಿ ಅದು ಫಿಂಚಸ್ ನೆಸ್ಟಿಂಗ್ ಮೆಟೀರಿಯಲ್ ಹಾಕಿದಾಗೂ ಕೂಡ ಒಳಗೋಗಿ ಕೂರೋದು, ಮತ್ತು ಚೀಕ್ಸ್ ಹ್ಯಾಚ್ ಆದಾಗೂ ಕೂಡ ಆ ಮಡಿಕೆ ಒಳಗೋಗಿ ಕೂರೋದು, ಈ ರೀತಿ ಆಗ್ತಾಯಿತ್ತು. ಸೊ ಹಾಗಾಗಿ ಪ್ರಾಬಬಲಿ ಫಿಂಚಸ್ ಬ್ರೀಡಿಂಗ್ ಮಾಡಲಿಲ್ಲ ಅಂತ ಅಂದ್ಕೊತೀನಿ.
ಫಿಂಚಸ್ಸು ಫ್ರೆಂಡ್ಸ್ ತುಂಬ ಅವಕ್ಕೆ ಡಿಸ್ಟರ್ಬೆನ್ಸ್ ಇರಬಾರ್ದು. ಸೊ ನನಗನ್ಸೋ ಪ್ರಕಾರ ಫಿಂಚಸ್ನ ಸಪ್ರೇಟ್ ಕೇಜ್ನಲ್ಲಿ ಬ್ರೀಡಿಂಗ್ ಮಾಡಿಸೋದೇ ಬೆಸ್ಟ್ ಅನಿಸುತ್ತೆ. ಸೊ ನನ್ನ ಹಳೆ ಸಣ್ಣ ಕೇಜ್ ಏನು 2 ಫೀಟ್ ಕೇಜ್ ಮಾಡಿದ್ನಲ್ಲ ಫ್ರೆಂಡ್ಸ್, 1.5 ಫೀಟ್ ಕೇಜ್ ಮಾಡಿದ್ನಲ್ಲ, ಅದಕ್ಕೆ ಮತ್ತೆ ಫಿಂಚಸ್ನ ಬಿಟ್ಟು ಬ್ರೀಡಿಂಗ್ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಸೊ ಫ್ಯೂಚರಲ್ಲಿ ಫಿಂಚಸ್ನ ಇನ್ನೊಂದು ವೀಕ್ ಒಳಗಡೆ ಅದರೊಳಗೆ ಹಾಕಿ ಬ್ರೀಡಿಂಗ್ ಮಾಡಿಸ್ತೀನಿ ಕೂಡ. ಫಿಂಚಸ್ನ ಮತ್ತೆ ಅದರ ಸ್ಮಾಲ್ ಕೇಜಲ್ಲಿ ಏನೈತಲ್ಲ ಆ ಕೇಜ್ಗೆ ಶಿಫ್ಟ್ ಮಾಡ್ತೀನಿ. ಅಂದರೆ ಚೈನಾ ಕೇಜಲ್ಲ ಫ್ರೆಂಡ್ಸ್, ಇಂಡಿಯನ್ ಕೇಜಲ್ಲಿ ಇತ್ತಲ್ಲ ಆ ಕೇಜ್ಗೆ ಶಿಫ್ಟ್ ಮಾಡ್ತೀನಿ ಮತ್ತು ಬ್ರೀಡಿಂಗ್ ಮಾಡಿಸ್ತೀನಿ ಫ್ರೆಂಡ್ಸ್. ಫಿಂಚಸ್ಸು ಬಡ್ಜೀಸು ಜೊತೆಯಲ್ಲಿ ಬ್ರೀಡಿಂಗ್ ಮಾಡೋ ಚಾನ್ಸಸ್ ತುಂಬಾ ಕಡಿಮೆ. ತುಂಬ ಜನ ಬಡ್ಜೀಸ್ನು ಫಿಂಚಸ್ನು ಜೊತೆಲಿ ಬಿಟ್ಟಿದ್ದಾರೆ. ನಾನು ಭಾಳ ವೀಡಿಯೋಸ್ ಯೂಟ್ಯೂಬಲ್ಲಿ ರಿಸರ್ಚ್ ಮಾಡಿ ನೋಡಿದಾಗ ತುಂಬ ಜನ ಬಿಟ್ಟಿದ್ದಾರೆ. ಬಟ್ ಯಾರೂ ಬ್ರೀಡಿಂಗ್ ಪ್ರೋಗ್ರೆಸ್ ಬಗ್ಗೆ ವೀಡಿಯೋ ಹಾಕಿಲ್ಲ. ಎಲ್ಲರೂ ಸಪ್ರೇಟಾಗಿ ಫಿಂಚಸ್ದೇ ಸಪ್ರೇಟು, ಬಡ್ಜೀಸ್ದೇ ಸಪ್ರೇಟಾಗಿ ಬ್ರೀಡಿಂಗ್ ಮಾಡಿಸಿದ್ದಾರೆ. ಫಿಂಚಸ್ದು ಫ್ರೆಂಡ್ಸ್ ಬ್ರೀಡಿಂಗ್ ಖರ್ಚು ಜಾಸ್ತಿ ಬರೋಲ್ಲ, ಬಡ್ಜೀಸ್ದು ಬ್ರೀಡಿಂಗ್ ಖರ್ಚು ಸ್ವಲ್ಪ ಜಾಸ್ತಿ ಬರುತ್ತೆ. ಬಿಕಾಸ್ ಬಡ್ಜೀಸು ನವಣೆ ಜಾಸ್ತಿ ತಿನ್ನುತ್ತೆ ಫ್ರೆಂಡ್ಸ್. ನೀವು ಬಡ್ಜೀಸ್ಗೆ 1 ತಿಂಗಳಿಗೆ ಕೊಡೋ ಫುಡ್ಡು ಫಿಂಚಸ್ಗೆ 4 ತಿಂಗಳು ಅಥವಾ 5 ತಿಂಗಳಿಗಾಗುತ್ತೆ ಫ್ರೆಂಡ್ಸ್ ಫುಡ್ಡು. ಆ ರೀತಿ ಕ್ವಾಂಟಿಟಿಯಲ್ಲಿ ಫಿಂಚಸ್ಗೂ ಬಡ್ಜೀಸ್ಗೂ ಡಯಟ್ ಪ್ಲಾನ್ ಚೇಂಜ್ ಇರುತ್ತೆ. ಮತ್ತು ನೀವು ಸಾಫ್ಟ್ ಫುಡ್ ಕೊಡೋದಾಗಿರ್ಬೋದು, ಅದು ನೀವು ಬಡ್ಜೀಸ್ಗೆಲ್ಲ ರಾ ಆಗಿ ದೊಡ್ಡದಾಗಿ ಕೊಡ್ತೀರಾ, ಫಿಂಚಸ್ಗೆ ಸಣ್ಣದು ಮಾಡಿಕೊಡ್ಬೇಕಾಗುತ್ತೆ. ಸೊ ಇದರಲ್ಲಿ ಕೂಡ ಪ್ರಾಬ್ಲಮ್ ಆಗುತ್ತೆ. ಅದರಲ್ಲಿ ನೀವು ಸಾಫ್ಟ್ ಫುಡ್ ಕೊಟ್ಟಾಗ ಬಡ್ಜೀಸು ಸ್ವಲ್ಪ ಅಗ್ರೆಸಿವ್ ಇರುತ್ತೆ ಫೀಮೇಲು. ಸೊ ಫೀಮೇಲ್ ಅಗ್ರೆಸಿವ್ ಇದ್ದಾಗ ಅದು ಫಿಂಚಸ್ಗೆ ತಿನ್ನೋಕೆ ಬಿಡಲ್ಲ. ಆ್ಯಕ್ಚುಲಿ ಅದ್ರ ಮೇಲ್ಗೆ ಅದು ತಿನ್ನೋಕೆ ಬಿಡಲ್ಲ, ಯಾಕಂದರೆ ಅದು ಚೀಕ್ಸ್ಗೆ ತಿನ್ನಿಸ್ಬೇಕಾಗಿರುತ್ತಲ್ಲ. ಸೊ ಹಾಗಾಗಿ ಅದ್ರ ಪೇರಾಗಿರೋ ಮೇಲ್ಗೆ ತಿನ್ನೋಕೆ ಬಿಡಲ್ಲ ಕೆಲವು ಟೈಮ್ಸು, ಅದು ತಗೊಂಡೋಗಿ ಅದರ ಚೀಕ್ಸ್ಗೆ ತಿನ್ನಿಸುತ್ತೆ. ಸೊ ಫ್ರೆಂಡ್ಸ್, ಫಿಂಚಸ್ಸು ಬಡ್ಜೀಸ್ ಕೇಜಲ್ಲಿದ್ದರೆ ಬಡ್ಜೀಸ್ಗೆ ಏನೂ ಪ್ರಾಬ್ಲಮ್ ಆಗೋಲ್ಲ, ಬಟ್ ಫಿಂಚಸ್ಸಿಗೆ ಪ್ರಾಬ್ಲಮ್ ಆಗುತ್ತೆ ಬ್ರೀಡಿಂಗಿಗೆ. ಸೊ ನನಗನ್ಸೋ ಪ್ರಕಾರ ನೀವು ಫಿಂಚಸ್ನ ಬಡ್ಜೀಸ್ ಜೊತೆ ಬಿಡೋದಕ್ಕಿಂತ ಸಪ್ರೇಟ್ ಕೇಜಲ್ಲಿ ಬಿಟ್ಟು ಬ್ರೀಡಿಂಗ್ ಮಾಡಿಸೋದು ಬೆಸ್ಟ್ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಬಡ್ಜೀಸಿಂದ ಜಾಸ್ತಿ ಆದಾಯ ಆಗುತ್ತಾ ಅಥವಾ ಫಿಂಚಸ್ಸಿಂದ ಜಾಸ್ತಿ ಆದಾಯ ಆಗುತ್ತಾ, ಯಾವುದ್ರ ಖರ್ಚು ಜಾಸ್ತಿ ಆಗುತ್ತೆ ಕಡಿಮೆ ಆಗುತ್ತೆ ಮತ್ತು ಮೇಂಟೆನೆನ್ಸ್ ಏನು, ಪ್ರತಿಯೊಂದ್ರ ಬಗ್ಗೆ ಮುಂದಿನ ವೀಡಿಯೋಸ್ಗಳಲ್ಲಿ ತಿಳಿಸ್ತಾ ಬರ್ತೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಮ್ಮ ಚಾನಲ್ಗೆ ಇದೇ ರೀತಿಯ ವೀಡಿಯೋಸ್ಗಾಗಿ. ಫ್ರೆಂಡ್ಸ್ 1K ಆಗಿದೆ ನಮ್ಮ ಚಾನಲ್ಗೆ ಆಲ್ರೆಡಿ, ಗೊತ್ತೇ ಇದೆ ನಿಮಗೆ. ಸೊ 1K ಸ್ಪೆಷಲು ಯಾವಾಗಾದರೂ ಲೈವ್ ಬರೋಣ ಫ್ರೆಂಡ್ಸ್, ಯಾವತ್ತು ಲೈವ್ ಬರೋಣ ಅಂತ ಕಮೆಂಟಲ್ಲಿ ತಿಳಿಸ್ಕೊಡಿ. ಈ ವೀಕ್ ಆರ್ ನೆಕ್ಸ್ಟ್ ವೀಕಲ್ಲಿ ಅಥವಾ ನೋಡೋಣ ಫ್ರೆಂಡ್ಸ್, ಲೈವ್ ಬರ್ತೀನಿ. ನಿಮ್ಗೇನೋ ಡೌಟ್ ಇದ್ದರೂ ಆಗ ಆನ್ಸರ್ ಮಾಡ್ತೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ವಿಡಿಯೋ ಇಷ್ಟ ಇದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಸಿಗೋಣ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬೈ ಜೈ ಹಿಂದ್ ಫ್ರೆಂಡ್ಸ್.